ಪೃಥ್ವಿರಾಜ್ ತಂದೆ ದಿನಸಿ ಸಾಮಾನುಗಳನ್ನೆಲ್ಲ ನೀಟಾಗಿ ಜೋಡಿಸಿ ಸ್ನಾನ ಮಾಡಿಕೊಂಡು ರಾತ್ರಿ ಹಾಕುವಂಥ ನೈಟ್ ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿದ್ದ ತಕ್ಷಣ ಪೃಥ್ವಿರಾಜ್ ಮುಖದಲ್ಲಿ ಅಸಹನೆ. ಇಬ್ಬರು ಊಟ ಮುಗಿಸಿ ಹಿಂದಿನ ದಿನಗಳಂತೆ ಸ್ವಲ್ಪ ಭಯದಿಂದಲೇ ಕೋಣೆಯೊಳಗಡೆ ಹೋದರೆ ಕೂಲರ್ ಆನ್ ಮಾಡಿ ಕೂತು ಏನೋ ಆಳವಾಗಿ ಯೋಚಿಸ್ತಿದ್ದ ಪೃಥ್ವಿರಾಜ್ನ ನೋಡಿ ಮಾವಯ್ಯ ಅಂತ ಕರೀತಾಳೆ. ತಲೆ ಎತ್ತಿ ಹಾಂ ಏನು ಯುಕ್ತ ಅಂತ ಅಂತಿದ್ರೆ, ಅದು ಮಂಚ ತುಂಬ ಇರುಕಾಗಿದೆ ಅಲ್ವಾ, ಅದಕ್ಕೆ ಪಕ್ಕದ ಕೋಣೆಯಲ್ಲಿದ್ದ ಮಂಚವನ್ನು ತಂದು ಹಾಕೊಳ್ಳೋಣವಾ ಇಲ್ಲಿ? ಇಲ್ಲ ಯುಕ್ತ, ಅವುಗಳ ಬೋಲ್ಟ್ಗಳನ್ನೆಲ್ಲ ದೊಡ್ಡಕ್ಕ ತೊಗೊಂಡು ಹೋಗಿದ್ದಾಳಂತೆ. ನಾನು ಈಗಾಗಲೇ ರಾಮನನ್ನ ಕೇಳಿದಾಗ ಅವನೇ ನನಗೆಲ್ಲ ಹೇಳ್ದ. ಓ ಹೌದಾ, ಏನಾಯ್ತು ಯುಕ್ತ, ತೊಂದರೆ ಆಗ್ತಿದೆಯಾ? ಹಾಂ ಅದೇನಿಲ್ಲ ಮಾವಯ್ಯ, ರಾತ್ರಿ ಇಡೀ ಒಂದೇ ಕಡೆ ಮಲಗಬೇಕಂದ್ರೆ ನಿಮಗೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಏನೂ ತೊಂದರೆ ಇಲ್ಲ ಬಿಡು ನನಗೆ, ನೀನು ಮಲಗು ಅಂತ ಎದ್ದು ದೀಪವನ್ನು ಆರಿಸಿ ಬಂದು ಆತ ಮಲ್ಕೊಂಡಾಗ ಯುಕ್ತ ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಂಡು ಹಲ್ಲಿ ಥರ ಅರುಕ್ಕೊಂಡು ಬಂದು ಪೃಥ್ವಿರಾಜ್ ಹೆಗಲ ಮೇಲೆ ತಲೆ ಇಟ್ಟು ನಡುಗ್ತಿದ್ದ ಕೈಯನ್ನು ಅವನ ಎದೆ ಮೇಲಿಟ್ಟು ಮಾವಯ್ಯ ಅಂತ ಮತ್ತೆ ಕರೀತಾಳೆ. ಅವಳ ಸುತ್ತಲೂ ಕೈ ಹಾಕಿ ಅಂತಾನೆ. ಅದೇ ಮಾವಯ್ಯ, ಬಾಕಿ ಕೋಣೆಗಳಲ್ಲಿ ಇರೋ ಹಾಗೆ ನಿನ್ನ ಕೋಣೆಯಲ್ಲಿ ಯಾಕೆ ಎ ಸಿ ಇಲ್ಲ? ನಾನೇನು ಜಾಬ್ ಮಾಡ್ತಿಲ್ವಲ್ಲ ಯುಕ್ತ, ಒಂದು ಸಾರಿ ನಾನೇನಾದರೂ ಎ ಸಿಗೇನಾದರೂ ಒಕ್ಕೊಂಡ್ಬಿಟ್ರೆ ಆಮೇಲೆ ಬಿಸಿಲಿನಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ? ಕನಿಷ್ಠ 2 ನಿಮಿಷ ಕೂಡ ಬಿಸಿಲಿನಲ್ಲಿ ನಿಲ್ಲೋದಕ್ಕಾಗೋದಿಲ್ಲ, ಅದಕ್ಕೆ ಅದನ್ನು ನಾನು ನನ್ನ ರೂಮ್ಗೆ ಹಾಕಿಸ್ಕೊಳ್ಳಿಲ್ಲ. ಅಮ್ಮೋ ಮಾವಯ್ಯನಿಗೆ ಎಷ್ಟು ಬುದ್ಧಿವಂತಿಕೆ ಇದೆ. ನಾನಾಗಿದ್ದರೆ ಯಾರು ಎತ್ತ ಹೋದರೆ ನನಗೆ ಮಾತ್ರ ಎ ಸಿ ಬೇಕೇ ಬೇಕು ಅಂತ ರಂಪಾಟ ಮಾಡ್ತಿದ್ದೆ. ನೀನು ತುಂಬ ಒಳ್ಳೆಯವನು ಮಾವಯ್ಯ. ಆದರೆ ನನ್ನನ್ನು ಹೆದರಿಸೋದೇ ಸರಿ ಇಲ್ಲ ಅಂದ್ಕೊಳ್ತಾ ಹಾಗೆ ನಿದ್ದೆಗೆ ಜಾರ್ತಾಳೆ. ಪೃಥ್ವಿರಾಜ್ ಮಾತ್ರ ಅಂಜು ಬಗ್ಗೆ ಯೋಚಿಸ್ತಾ ಎಷ್ಟೋ ಹೊತ್ತಿಗೆ ಮಲ್ಕೊಳ್ತಾನೆ ನಿಧಾನವಾಗಿ. ಬೆಳಗ್ಗೆ ಎದ್ದ ಯುಕ್ತ ಗಬಗಬನೆ ಕೆಲಸ ಮುಗಿಸ್ಕೊಂಡು ಚಹಾನ ಇಡ್ತಾ ಇರುವಾಗ ಪೃಥ್ವಿರಾಜ್ ಅಂತ ಯಾರೋ ಕರಿತಿರೋದನ್ನು ಕೇಳಿ ಹೊರಗೆ ಬಂದು ನೋಡ್ತಾಳೆ. ಊರಿನ ಹಿರಿಯರು ಇರಬೇಕು. 3 ವಯಸ್ಸಾದವರು ಖಾದಿ ಬಟ್ಟೆ ಧರಿಸಿ ಪಂಚೆಯನ್ನು ಉಟ್ಕೊಂಡಿದ್ರೆ 4 ಹುಡುಗರು ಅವರ ಹಿಂದೆ ನಿಂತು ಯುಕ್ತಾಳನ್ನು ದಿಟ್ಟಿಸಿ ನೋಡ್ತಿರ್ತಾರೆ. ಯುಕ್ತಾಳನ್ನು ನೋಡಿ ಅಮ್ಮ ಪೃಥ್ವಿ ಇಲ್ವೇನಮ್ಮ ಅಂತ ಕೇಳ್ತಿದ್ರೆ, ಇದ್ದಾರೆ, 1 ನಿಮಿಷ ನೀವು ಕೂತ್ಕೊಳ್ಳಿ, ಹೋಗಿ ಕರಿತೀನಿ ಅಂತ ಜಗಲಿಯಲ್ಲಿರೋ ಕುರ್ಚಿಗಳನ್ನ ತೋರಿಸಿ ಕೋಣೆಯೊಳಗಡೆ ಹೋಗ್ತಾಳೆ. ನೆಮ್ಮದಿಯಾಗಿ ಮಲಗಿದ್ದಂಥ ಪೃಥ್ವಿರಾಜ್ನ ನೋಡಿ ಸ್ವಲ್ಪ ಹಾಗೆ ಎದುರುತ್ತಲೇ ಮಾವಯ್ಯ ಅಂತ ಹೆಗಲ ಮೇಲೆ ತಟ್ಟಿ ಕರಿತಾ ಇದ್ದರೆ ಅವಳ ಕರಿಯನ್ನು ಕೇಳಿ ಕಣ್ಬಿಟ್ಟು ಯುಕ್ತಾಳನ್ನು ನೋಡ್ತಾ ಏನೇ ಅಂತ ಸ್ವಲ್ಪ ಬೇಸರದಿಂದ ಅಂತಾನೆ. ಅದೇ ಮಾವಯ್ಯ, ನಿನಗಾಗಿ ಯಾರೋ ಬಂದಿದ್ದಾರೆ, ನಿನ್ನ ಜೊತೆ ಮಾತಾಡಬೇಕಂತೆ, ಹೋಗಿ ನೋಡು ಅಂತ ಗಬಗಬನೆ ಹೇಳಿಬಿಟ್ಟು ಅಡುಗೆ ಮನೆಗೆ ಓಡೋಗ್ಬಿಡ್ತಾಳೆ. ಯಾರಾಗಿರಬಹುದು ಅಂದ್ಕೊಳ್ತಾ ಎದ್ದು ತನ್ನ ಶರ್ಟನ್ನು ಹಾಕ್ಕೊಂಡು ಲುಂಗಿಯನ್ನು ಮೇಲಕ್ಕೆ ಕಟ್ಟಿ ಹೊರಗಡೆ ಬಂದು ನೋಡ್ತಾನೆ ಪೃಥ್ವಿ. ಕುರ್ಚಿಯಲ್ಲಿ ಕೂತಿದ್ದ ಹಿರಿಯರು ಪೃಥ್ವಿರಾಜ್ನ ನೋಡಿದ ತಕ್ಷಣ ನಮಸ್ತೆ ಪೃಥ್ವಿಯಪ್ಪ ಅಂತ ಹೇಳ್ತಾ ಇದ್ದರೆ, ಚೇಚೆ ನೀವ್ಯಾಕೆ ಚಿಕ್ಕಪ್ಪ ಹೇಳ್ತಿದ್ದೀರಿ, ಕೂತ್ಕೊಳ್ಳಿ ಅಂತ ಹಿಂದೆ ನಿಂತಿದ್ದ ಹುಡುಗರನ್ನ ನೋಡಿ ಏನ್ರಾ ಬೆಳಗ್ಗೆ ನೀವು ಬಂದಿದ್ದೀರಿ ಅಂತ ಹುಬ್ಬು ಗಂಟಿಕ್ಕಿ ಅವ್ರಿಗೆ ಎದುರಿಗಿದ್ದ ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾನೆ. ಈ ನಡುವೆ ನಮ್ಮ ಸೋದರ ಸೊಸೆ ಒಂದು ತಟ್ಟೆಯಲ್ಲಿ ಅಂದರೆ ಟ್ರೇಲಲ್ಲಿ ಚಹಾ ಕಪ್ಗಳನ್ನ ಇಟ್ಕೊಂಡು ಅವರ ಹತ್ರ ಬರ್ತಾಳೆ. ಪೃಥ್ವಿ ಮುಂದೆ ತಟ್ಟೆಯನ್ನು ಇಡೋದಕ್ಕೆ ಹೋಗ್ತಿರುವಾಗ ಬೇಡ ಅನ್ನುವಂತೆ ಕೈಯನ್ನು ಹಿರಿಯರ ಕಡೆ ತೋರಿಸಿದ ತಕ್ಷಣ ಸರಿ ಅಂತ ಅವರಿಗೆ ಅವಳು ತಗೊಂಡು ಹೋಗಿ ಕೊಡ್ತಾಳೆ. ಅವರು ಚಹಾ ತೆಗೆದುಕೊಳ್ತಾ ಯುಕ್ತಾಳ ಅವತಾರವನ್ನು ನೋಡಿ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಹಿಂದೆ ನಿಂತಿದ್ದವ್ರಿಗೂ ಕೊಡ್ತಿದ್ದಾಗ ಅವರು ಕೂಡ ಯುಕ್ತಾಳನ್ನು ಮೇಲಿಂದ ಕೆಳಗಿನವರೆಗೂ ದಿಟ್ಟಿಸಿ ನೋಡ್ತಾ ಕಣ್ಣುಗಳಿಂದಲೇ ಸನ್ನೆ ಮಾಡಿಕೊಳ್ಳೋದು
ಪೃಥ್ವಿರಾಜ್ ಕಣ್ ತಪ್ಪಿಸಿ ಹೋಗೋದೇ ಇಲ್ಲ. ಕೋಪ ಬರ್ತಿದ್ರೂ ಕುರ್ಚಿ ಹಿಡಿಕೆನ ಕೈಯಲ್ಲಿ ಗಟ್ಟಿಯಾಗದಂತ, ಯುಕ್ತ ಕೊಟ್ಟಿಯಲ್ವಾ, ಇನ್ನೊಳಗೋಗು ಅಂತ ಗಂಭೀರವಾಗಿ ಹೇಳಿದ ತಕ್ಷಣ ತಟ್ಟೆಯನ್ನು ಅಲ್ಲೇ ಇಟ್ಬಿಟ್ಟು ಒಳಗೆ ಓಡ್ಬಿಡ್ತಾಳೆ ಭಯದಿಂದ. ಬಂದ ಕೆಲಸ ಏನಂತ ಹೇಳಿ ಅಂತ ಸಾಧ್ಯವಾದಷ್ಟು ಶಾಂತನಾಗಿ ಕೇಳ್ತಾನೆ, ತನ್ನ ಕೋಪವನ್ನು ತಾನೇ ಕಂಟ್ರೋಲ್ ಮಾಡ್ಕೊಳ್ತಾ. ಅದೇ ಪೃಥ್ವಿಯಪ್ಪ, ನಮ್ಮ ಊರಿನ ಜಾತ್ರೆಗೆ ಇನ್ನೂ ಎಷ್ಟೋ ದಿನಗಳು ಇಲ್ಲ ಅಲ್ವಾ, ಅದರ ಬಗ್ಗೆ ಏನೇನು ಮಾಡಬೇಕಂತ ನೀವು ಇದುವರೆಗೂ ಹೇಳಿಲ್ಲ. ನಾವು ಕೂಡ ಮದುವೆ ಗಡಿಬಿಡಿಲಿ ಇದ್ರಲ್ಲ ಅಂತ ಕೇಳೋದಕ್ಕೆ ಹೋಗಲಿಲ್ಲ, ಆದರೆ ಸಮಯ ಹೆಚ್ಚಾಗಿಲ್ಲ ಅಂತ ಒಂದು ಮಾತು ಕೇಳೋಣ ಅಂತ ಬಂದವು. ನಿಮ್ಮ ತೀರ್ಮಾನ ಏನಂತ ಹೇಳಿದ್ರೆ ಅದರಂತೆ ನಾವು ಮುಂದೆ ಹೋಗ್ತೀವಿ ಅಂತ ಅಂತಾರೆ. ಒಂದು ನಿಮಿಷ ಯೋಚಿಸಿ, ಇದ್ರ ಬಗ್ಗೆ ನಾವು ಕಟ್ಟೆ ಹತ್ರ ಚರ್ಚಿಸೋಣ, ಯಾಕಂದರೆ ಊರಿನ ಜನರ ಅಭಿಪ್ರಾಯವನ್ನು ತಗೋಬೇಕಲ್ವಾ ಇದ್ರ ಬಗ್ಗೆ. ಹಾಂಪ್ಪ, ನೀವು ಹೇಗೆ ಹೇಳ್ತೀರೋ ಹಾಗೆ. ಸರಿ, ನಾನು 10 ಗಂಟೆಗೆ ಕಟ್ಟೆಗೆ ಅಲ್ಲಿಗೆ ಬರ್ತೀವಿ, ನೀವು ಬನ್ನಿ. ಹಾಗೆ ದೇವಸ್ಥಾನಕ್ಕೆ ಏನಾದರೂ ಬದಲಾವಣೆ ಮಾಡಬೇಕೇನೋ ಅಂತ ಪೂಜಾರಿಗಳಿಗೂ ಬರುವಂತೆ ಹೇಳಿ ಕಳಿಸು ಅಂತ ಊರಿನ ದೊಡ್ಡ ಯಜಮಾನನ ರೀತಿಯಲ್ಲಿ ಗೌರವಯುತವಾಗಿ ಹೇಳಿ ಮೇಲಕ್ಕೆ ಹೇಳ್ತಾನೆ. ಹಾಗೆ ಪೃಥ್ವಿಯಪ್ಪ, ಇನ್ನು ನಾವು ಬರ್ತೀವಿ ಸರಿ ಅಂಥೇಳಿ ಎಲ್ಲರೂ ಎದ್ದು ಹೊರಡ್ತಾ ಇದ್ದರೆ ಹುಡುಗರು ಮಾತ್ರ ಏನೇನೋ ಮಾತಾಡ್ಕೊಳ್ತಿರ್ತಾರೆ, ವಿಕಾರವಾಗಿ ನಗ್ತಾ ಹೋಗ್ತಿರ್ತಾರೆ. ಅದನ್ನು ಗಮನಿಸಿದಂಥ ಪೃಥ್ವಿರಾಜ್ ಕೋಪದಿಂದ ಒಳಗಡೆ ಬಂದು ಯುಕ್ತ ಅಂತ ಜೋರಾಗಿ ಕಿರ್ಸ್ತಾನೆ. ತರಕಾರಿ ಹೆಚ್ಚಿದಂಥ ಯುಕ್ತ ಗಂಭೀರವಾಗಿ ಬಂದ ಮಾವನ ಕೂಗಿಗೆ ಕೋಳಿ ಮರಿಯಂತೆ ನಡುಗು ಹೋಗ್ತಾ ಓಡೋಡು ಬಂದು ಜಗಲಿಯಲ್ಲಿ ನಿಲ್ತಾಳೆ. ಹಿಮ್ಮಡಿಯವರೆಗಿನ ಪ್ಯಾಂಟು, ರೌಂಡ್ ನೆಕ್ ಟೀ ಶರ್ಟ್ ಧರಿಸಿದ್ದು, ಮೇಲೆ ಸೆರಗಿನಂಥದ್ದೇನೋ ಹಾಕೊಳ್ಳೋದ ಕಾರಣ ಮುಂಭಾಗದ ದೇಹದ ಆಕಾರ ಎದ್ದು ಕಾಣ್ತಿರುತ್ತೆ. ಕೂದಲೆಲ್ಲ ಮೇಲಕ್ಕೆ ಮುಡಿ ಕಟ್ಟಿ ಕತ್ನಲ್ಲಿ ಕಾಣಿಸ್ತಿರೋ ತಾಳಿ, ಕಾಲುಂಗುರ, ಹಣೆ ಸ್ಟಿಕ್ಕರ್ ಬೊಟ್ಟನ್ನು ನೋಡಿ ಕಿರಿಕಿರಿಯಿಂದ ಕುರ್ಚಿಯಲ್ಲಿ ಕೂತ್ಕೊಳ್ತಾನೆ. ಏನಾಯ್ತು ಮಾವಯ್ಯ ಅಂತ ಭಯದಿಂದಲೇ ಕೇಳ್ತಾ ಮುಂದಕ್ಕೆ ಬರ್ತಿದ್ದಂತೆ ಮತ್ತೆ ಅವ್ರ ನೋಟ ನೆನಪಿಗೆ ಬಂದು ಹೊಡೆದೇನೆಂದ್ರೆ ಅಂತ ಕೋಪದಿಂದ ಮೇಲೆ ಕೆತ್ತು ಕೈ ಎತ್ತಾನೆ. ಹೊಡಿತೀನಿ ಅಂತ. ಅವಳ ಕಣ್ಣುಗಳಲ್ಲಿ ಕಾಣಿಸ್ತಿರೋ ಕಣ್ಣೀರನ್ನು ನೋಡಿ ಕೊನೆ ಕ್ಷಣದಲ್ಲಿ ತಡ್ಕೊಂಡ. ಕೋಪವನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಹಿಂದಕ್ಕೆ ತಿರುಗ್ತಾನೆ. ಸಾಮಾನ್ಯವಾಗಿ ಎದುರು ಹೋಗೋ ಯುಕ್ತ ಅಷ್ಟೊಂದು ಕೋಪದಿಂದ ಕಾಣಿಸ್ತಿರುವಂತಹ ಪೃಥ್ವಿರಾಜ್ನ ನೋಡಿ ಗಡ 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 ಅಂತ ನಡುಕ್ತಾ ಮೆಲ್ಲಗೆ ಬಿಕ್ಕಳಿಸ್ತಾ ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ತಾಳೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮುಂದಕ್ಕೆ ತಿರುಗಿ ತಲೆ ತಗ್ಸಿ ಅಳ್ತಿದ್ದಂತಹ ಯುಕ್ತಾಳನ್ನು ನೋಡಿ ಯುಕ್ತ ಅಂತ ಕರೀತಾನೆ. ಯುಕ್ತ ಹೆದರ್ತ್ಲೆ ಮೆಲ್ಲನ ಕಣ್ಣುಗಳನ್ನೆತ್ತು ನೋಡ್ತಿದ್ರೆ ಇತ್ತ ಬಾ ಅನ್ನುವಂತ ತಲೆ ಆಡಿಸ್ತಾನೆ. ಹ್ಞೂ ಅಂತ ತಲೆಯನ್ನು ಅಡ್ಡವಾಗಿ ಆಡಿಸ್ತಾಳೆ. ಛೇ ಯುಕ್ತ, ಕೋಪ ತರಿಸ್ಬೇಡ, ಇತ್ತ ಬಾ. ಎಲ್ಲಿ ಹೊಡಿತಾನೋ ಅಂತ 2 ಹೆಜ್ಜೆಯಲ್ಲಿ ಹೋಗಿ ಎದುರು ನಿಂತು ನೆಲ ನೋಡ್ತಿರ್ತಾಳೆ. ಕೆನ್ನೆ ಮೇಲೆ ಜಾರಿದ ಕಣ್ಣೀರನ್ನು ನೋಡಿ ಯುಕ್ತಾಳ ಕೈ ಹಿಡಿದು ಎಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸೊಂಟದ ಸುತ್ತ ಕೈಗಳು ಹಾಕಿ ಯುಕ್ತ ಅಂತ ಮೃದುವಾಗಿ ಕರಿತಾನೆ. ಈ ಬಾರಿ ಭಯದಿಂದ ಬಿಗಿಯಾಗಿದ್ದ ಯುಕ್ತ ಉಗುಳ್ನುಂಗ್ತಾ ಪೃಥ್ವಿರಾಜ್ನ ನೋಡೋ ಧೈರ್ಯ ಇಲ್ಲದೆ ತಲೆ ತಗ್ಸಿ ಹಾಂ ಅಂತ ಅಂತಾಳೆ. ಯುಕ್ತ, ಬೇಕಂತಲೇ ನಿನ್ನ ಮೇಲೆ ಕೂಗಾಟಿಲ್ಲ. ಈ ಊರಿನಲ್ಲಿ ನನ್ನ ಸ್ಥಾನ ಏನು ಅಂತ ನಿನಗೆ ಗೊತ್ತಾ? ಪ್ರೆಸಿಡೆಂಟ್ ಹೌದಲ್ವಾ? ಹಾಂ, ಹಾಗಿದ್ರೆ ನೀನು ನನಗೇನಾಗಬೇಕು? ಸೋದರ. ಹೆಂಡ್ತಿ. ಅವಳ ಮಾತಿಗೆ ಒಂದು ತುಟಿಗಳು ಸಣ್ಣದಾಗಿ ನಕ್ಕರೆ, ನನ್ನ ಹೆಂಡತಿ ಅಂದರೆ ಹೇಗಿರಬೇಕು, ಎಷ್ಟು ಘನತೆಯಿಂದ ಇರಬೇಕು ಅಂತಿದ್ರೆ. ಘನತೆನಾ? ಆದರೆ ನಾನು ಡಿಗ್ರಿ ತಾನೇ ಓದ್ತಿರೋದು. ಅವಳು ಮುಗ್ಧತೆಗೆ ನಗಬೇಕೋ ತಿಳಿದೆ. ಘನತೆ ಅಂದರೆ ಪದವಿ ಅಲ್ಲ ಯುಕ್ತ, ಅಚ್ಚುಕಟ್ಟಾಗಿ ಗೌರವಯುತವಾಗಿರೋದು. ಅದು ನಿನಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ ಇಗೋ ಇಂಥ ಬಟ್ಟೆಗಳನ್ನಲ್ಲದೆ ಸೀರೆಗಳು, ಲಂಗ ದಾವಣಿ ಇಂಥವುಗಳನ್ನ ಉಡಬೇಕು. ಯಾಕಂದರೆ ನಾನು ಎಷ್ಟೇ ಊರಿನ ದೊಡ್ಡವನಾಗಿದ್ರೂ ಇಡೀ ಊರು ನಮ್ಮದೇ ಅಲ್ವಲ್ಲ. ಇಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ ಯುಕ್ತ. ನಾನು ಏನು ಹೇಳ್ತಿದ್ದೀನಿ ಅಂತ ನಿಂಗೆ ಅರ್ಥ ಆಗ್ತಾ ಇದೆಯಾ?
ಹಾಂ, ಅರ್ಥ ಆಯ್ತು ಮಾವಯ್ಯ. ಈಗ ಬಂದವರಲ್ಲಿ ಯಾರೋ ನನ್ನನ್ನು ಕೆಟ್ಟದಾಗಿ ನೋಡಿದಾರಲ್ವಾ ಅಷ್ಟೇ ತಾನೇ ಅಂತ ತಲೆ ಎತ್ತಿ ಪೃಥ್ವಿ ನನ್ನ ನೋಡ್ತಾಳೆ. ಆದರೆ ಇದೇ ಬಟ್ಟೆಗಳನ್ನ ನಮ್ಮ ಮನೆಯಲ್ಲಿದ್ದಾಗ ಹಾಕ್ಕೊಂಡ್ರೆ ಯಾರೂ ಏನು ಅಂತಿರ್ಲಿಲ್ವಲ್ಲ ಮಾವಯ್ಯ? ಹಾಂ, ಅಲ್ಲಿ ಆದರೆ ನೀನು ಮಗಳಿದ್ದಂತೆ, ಅದಕ್ಕೆ ಅಷ್ಟಾಗಿ ಯಾರೂ ಲೆಕ್ಕಿಸ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಊರಿನ ದೊಡ್ಡ ಪ್ರೆಸಿಡೆಂಟ್ರ ಹೆಂಡತಿ ಅಲ್ವಾ, ಎಲ್ಲರಲ್ಲೂ ಗೌರವ ಇರುತ್ತೆ. ಅದರಿಂದ ಇಂಥವು ಇಲ್ಲಿ ಚೆನ್ನಾಗಿರೋದಿಲ್ಲ. ಬೇಕಿದ್ರೆ ರಾತ್ರಿ ಹೊತ್ತು ಹಾಕೋ, ಬೆಳಗ್ಗೆ ಬದಲಾಯಿಸು, ಸರಿನಾ? ಹ್ಞೂ ಸರಿ ಅನ್ನುವಂತೆ ತಲೆಯನ್ನು ಆಡಿಸ್ತಾ ಇದ್ರೆ, ಅಂದಹಾಗೆ ನಾನು ಹೇಳಿದ್ದನ್ನು ಇಷ್ಟು ಸುಲಭವಾಗಿ ಹೇಗೆ ಊಹಿಸ್ದೆ ಅಂತ ಕೇಳ್ತಾನೆ. ಹೇಗಂದರೆ ಅವರಲ್ಲಿ ಒಬ್ಬ ನಮ್ಮ ಕಾಲೇಜ್ ಹತ್ರ ನಿಂತು ನನಗೆ ಲೈನ್ ಹಾಕ್ತಿರ್ತಾನೆ. ಆದರೆ ಅವನ ನೋಟ ಯಾಕೋ ನನಗೆ ಇಷ್ಟ ಆಗೋದಿಲ್ಲ. ಇಂದು ಕೂಡ ಅವನ ನೋಟ ಹಾಗೇ ಇತ್ತು, ಅದಕ್ಕೆ ಹೇಳಿದೆ. ಹೌದಾ, ಯಾರವನು ಅಂತ ಕಣ್ಣುಗಳನ್ನ ಸಣ್ಣದು ಮಾಡಿ ಕೇಳ್ತಾ ಇದ್ದರೆ, ಛೇ ಈಗ ಅವನ ಬಗ್ಗೆ ಯಾಕೆ ಬಿಡು ಮಾವಯ್ಯ, ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ, ನೀನು ಹಲ್ಲುಜ್ಜು ಬಾ ಅಂತ ಕಣ್ಣುಗಳನ್ನ ಒರೆಸ್ಕೊಂಡು ತೊಡೆ ಮೇಲಿಂದ ಎದ್ದು ಕೋಣೆಯೊಳಗೆ ಹೋಗಿ ಬಟ್ಟೆಗಳನ್ನ ತೆಗೆದುಕೊಂಡು ಫ್ರೆಶ್ ಆಗೋದಕ್ಕೆ ಹೊರಟು ಹೋಗ್ತಾಳೆ. ಪೃಥ್ವಿ ಮಾತ್ರ ಏನೂ ಆಲೋಚಿಸ್ತಾ ಫೋನ್ ತೆಗೆದುಕೊಂಡು ಹೊರಗೆ ಬಂದು ಯಾರಿಗೋ ಫೋನ್ ಮಾಡಿ 5 ನಿಮಿಷ ಮಾತಾಡಿ ಒಳಗೆ ಬಂದು ಫೋನ್ ಚಾರ್ಜಿಂಗ್ ಇಟ್ಟು ಟವೆಲ್ ತೆಗೆದುಕೊಂಡು ಬಾಗಿಲಿನ ಹತ್ರ ಬರುವಷ್ಟರಲ್ಲಿ ಲಂಗಾದವಣಿ ಉಟ್ಕೊಂಡು ಸೊಂಟದ ಹತ್ರ ಸರಿಪಡಿಸ್ಕೊಳ್ತಾ ಒಳಗೆ ಬರ್ತಿದ್ದಂತಹ ಯುಕ್ತಾಳನ್ನು ನೋಡಿ ಹಾಗೇ ನಿಂತು ಬಿಡ್ತಾನೆ. ಪೃಥ್ವಿನನ್ನು ನೋಡಿ ತಲೆ ತಗ್ಸಿ ಪಕ್ಕದಿಂದ ಹೋಗೋದಕ್ಕೆ ತೊಡಗಿದಾಗ ಹೋಗ್ತಿದ್ದ ಯುಕ್ತಾಳ ಕೈ ಹಿಡಿದು ತಡೆಯುತ್ತಾ, ದಿನ ಹೀಗೆ ಇರು ಯುಕ್ತ ಅಂತ ಅಂತಾನೆ. ಹ್ಞೂ ಸರಿ ಅನ್ನುವಂತೆ ತಲೆ ಆಡಿಸಿ ಕೈಯನ್ನು ಬಿಡಿಸ್ಕೊಂಡು ಒಳಗಡೆ ಹೊರಟೋದ್ರೆ ಪೃಥ್ವಿ ಸಣ್ಣದಾಗಿ ನಕ್ಕು ವಾಶ್ರೂಮ್ಗೆ ಹೋಗ್ತಾನೆ. ಕನ್ನಡಿ ಮುಂದೆ ನಿಂತು ಅಮ್ಮಯ್ಯ ಅಂದ್ಕೊಳ್ತಾ ಮತ್ತೆ ಪೃಥ್ವಿರಾಜ್ನ ನೆನಪಿಸ್ಕೊಂಡು, ಅಬ್ಬಾ ಮಾವಯ್ಯ ಮಾಮೂಲಿಯಾಗಿ ಮಾತಾಡ್ತಿದ್ರು ಹೊಡೆದಂತೆ ಇರುತ್ತೆ, ಅದಕ್ಕೆ ಇರಬೇಕು. ನಿಜವಾಗ್ಲೂ ಭಯ ಹೋಗ್ತಾನೇ ಇಲ್ಲ. ಇನ್ನು ದೊಡ್ಡಮ್ಮ ಹಿಡ್ದಾಗೆ ಏನಂತ ಕರೀತಾನೋ ಏನೋ ಅಂತ ನಿಟ್ಟುಸಿರು ಬಿಡ್ತಾ ಗಬಗಬನೆ ರೆಡಿಯಾಗಿ ಅಡುಗೆ ಮನೆಗೆ ಹೋಗಿ ದೋಸೆಗಳನ್ನ ಸುಡ್ತಾಳೆ. ಪೃಥ್ವಿ ಫ್ರೆಶ್ ಆಗಿ ಬಂದು ಕೂತ ತಕ್ಷಣ ದೋಸೆ ಮತ್ತು ಚಟ್ನಿಯನ್ನು ತಂದು ಮೇಜಿನ ಮೇಲಿಟ್ಟು ನೀರಿನ ಬೋಟ್ಲಿಯನ್ನು ತಂದು ಅಲ್ಲೇ ಇಟ್ಟು ತಟ್ಟೆಯಲ್ಲಿ ತಿಂಡಿಯನ್ನು ಬಡಿಸ್ತಾ ಇದ್ರೆ, ನೀನು ಕೂಡ ತಿನ್ನಬಾರ್ದಾ, ಮತ್ತು ಒಬ್ಬಳೇ ಕೂತ್ಕೊಳ್ಳೋದು ಯಾಕೆ ಅಂತ ಅಂತಾನೆ. ಭಯದಿಂದ ಪಕ್ಕದಲ್ಲಿ ಕೂತು ಹೊಟ್ಟೆ ತುಂಬ ತಿನ್ನೋದಕ್ಕೂ ಸಾಧ್ಯ ಇಲ್ಲ ಅಂತ, ಬೇಡ ಬಿಡು ಮಾವಯ್ಯ ನೀನು ತಿನ್ನು ಅಂತ ತಿಂಡಿ ಇಟ್ಟು ಪಕ್ಕದಲ್ಲೇ ಕೂತ್ಕೊಳ್ತಾಳೆ. ಛೇ ಯುಕ್ತ, ಹೆದರದೆ ಮುಕ್ತವಾಗಿರೋದಕ್ಕೆ ನಿಮಗೆ ಎಷ್ಟು ಬಾರಿ ಹೇಳಬೇಕು ನಾನು? ಹಾಂ, ನೀನು ಹೇಳಿದ ತಕ್ಷಣ ಹೋಗ್ಬಿಡುತ್ತೆ ನೋಡು. ಚಿಕ್ಕಂದಿನಿಂದ ಎಷ್ಟೆಷ್ಟು ಏಟುಗಳನ್ನ ಹೊಡೆದಿದ್ಯಾ, ಆ ಭಯ ಅಷ್ಟು ಸುಲಭವಾಗೇನೂ ಕಡಿಮೆ ಆಗೋದಿಲ್ಲ ಬಿಡು ಅಂದ್ಕೊಳ್ತಾ ತಲೆ ತಗ್ಸಿ ರೂಢಿ ಮಾಡ್ಕೊಳ್ತೀನಿ ಬಿಡು ಮಾವಯ್ಯ ಅಂತ ಮೆಲ್ಲಗಂತಾಳೆ. ಇವಳಂತೂ ಬದಲಾಗಲ್ಲ ಅಂತ ತಲೆವೇನು ಕೊಡವಿ ತಟ್ಟೆಯಲ್ಲಿದ್ದ ತಿಂಡಿ ತಿಂದು ಚಹಾ ಕುಡಿದು ಕೋಣೆಗೆ ಹೋಗಿ ಲುಂಗಿ ಬಿಚ್ಚಿ ನೀಲಿ ಜೀನ್ಸ್ ಮತ್ತು ಬಿಳಿ ಶರ್ಟ್ ಹಾಕ್ಕೊಂಡು ಹೊರಗೆ ಬಂದು ಯುಕ್ತ ಅಂತ ಕರೀತಾನೆ. ಅಡುಗೆ ಮನೆಯನ್ನು ಅಚ್ಚುಕಟ್ಟು ಮಾಡ್ತಿದ್ದಂಥ ಯುಕ್ತ ಪೃಥ್ವಿ ಕರೀತಿದ್ದಂತೆ ಗಬಗಬನೆ ಹೊರಗೆ ಬಂದು ಏನು ಮಾವಯ್ಯ ಅಂತ ಅಂತ ಇದ್ರೆ, ಯಾಕೆ ಅಷ್ಟೊಂದು ಆತರ ಪಡ್ತೀಯ ನೀನು, ಸ್ವಲ್ಪ ನಿಧಾನವಾಗಿ ಬರಬಾರ್ದಾ ಅಂತ ಬೇಸರದಿಂದ ಕೇಳಿದ ತಕ್ಷಣ ಯುಕ್ತಾಳಿಗೆ ಮತ್ತೆ ಹಳೆಯ ನೆನಪುಗಳು ಕಣ್ಮುಂದೆ ಬರುತ್ತವೆ. ಇಷ್ಟೊಂದು ನಿಧಾನವೇನಾ ಅಂತ ಬೆನ್ನಿನ ಮೇಲೆ 4 ಏಟು ಹಾಕಿದ್ದ ಪೃಥ್ವಿರಾಜ್ ಕಣ್ಮುಂದೆ ಸುಳಿದಾಡ್ತಿದ್ರೆ, ಅಮ್ಮೋ ಮದುವೆ ಆದಮೇಲಿರೋ ಮಾವಯ್ಯನಿಗೂ ಅದಕ್ಕಿಂತ ಮುಂಚೆ ಇದ್ದಂಥ ಮಾವಯ್ಯನಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಊಹಿಸ್ಕೊಳ್ತಾ ಇರಬೇಕಾದ್ರೆ ಯುಕ್ತ ಅಂತ ಮತ್ತೆ ಕರೆದ ತಕ್ಷಣ ಎಚ್ಚೆತ್ಕೊಂಡು ಏನು ಮಾವಯ್ಯ ಅಂತ ಅಂತಾಳೆ. ಅದೇ ನಾನು ಪಂಚಾಯತಿವರೆಗೆ ಹೋಗಿ ಬರ್ತೀನಿ, ಜಾಗೃತಿಯಾಗಿರು ಮನೆಯಲ್ಲಿ. ಹ್ಞೂ ಸರಿ ಸರಿ ಮಾವಯ್ಯ ಇರ್ತೀನಿ. ಹಾಂ ಸರಿ ಅಂತ ಹೊರಗೆ ಬಂದು ಬುಲೆಟ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲರೂ ಸೇರೋ ಕಟ್ಟೆ ಹತ್ರ ಹೋಗ್ತಾನೆ. ಯುಕ್ತ ಮೇನ್ ಗೇಟನ್ನು ಹಾಕಿ ಬಂದು ಬಾಗಿಲನ್ನು ಮುಚ್ಕೊಂಡು
ನೆಮ್ಮದಿಯಾಗಿ ಕೂತು ತಿಂಡಿ ತಿಂದು ಹಿಂದಿನ ದಿನದ ಬಾಕಿ ಕೆಲಸಗಳನ್ನೆಲ್ಲ ಪೂರ್ತಿ ಮಾಡಿಕೊಂಡು ಅಡುಗೆಯನ್ನೂ ಮುಗಿಸಿ ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಾಳೆ. ಇತ್ತ ಕಟ್ಟೆ ಹತ್ರ ಬೆಳಿಗ್ಗೆ ಬಂದ ಹಿರಿಯರ ಮಧ್ಯದಲ್ಲಿ ಗಾಂಭೀರ್ಯದಿಂದ ಕೂತು ಬಂದ ಜನರನ್ನು ನೋಡುತ್ತಾ, ನಿಮ್ಮೆಲ್ರಿಗೂ ಗೊತ್ತು, ಇನ್ನೊಂದು 15 ದಿನಗಳಲ್ಲಿ ನಮ್ಮ ಊರಿನ ದೇವರ ಜಾತ್ರೆ ಇದೆ ಅಂತ. ಪ್ರತಿ ವರ್ಷದಂತೆ ಈ ವರ್ಷವೂ ವೈಭವದಿಂದ ಆಚರಿಸ್ಬೇಕಂತ ತೀರ್ಮಾನಿಸಿದ್ದೀವಿ ಅಂತ ಪೃಥ್ವಿರಾಜ್ ಹೇಳ್ತಿದ್ರೆ ಜನರು ಕೂಡ ಸಂತೋಷದಿಂದ ಚಪ್ಪಾಳೆ ತಟ್ತಾರೆ. ಊರಿನಲ್ಲಿ ಪೃಥ್ವಿರಾಜ್ ಅಂತಂದರೆ ಆಗದವನು ಅಂತಂದರೆ ಪಾಂಡುರಂಗರಾವ್ ಕೆಳಗಿದ ಕುರ್ಚಿಯಲ್ಲಿ ಕೂತು, ಎಲ್ಲವನ್ನ ನೀವೇ ತೀರ್ಮಾನಿಸಿದ್ರೆ ಸರಿ ಹೋಗುತ್ತಾ ಪ್ರೆಸಿಡೆಂಟ್ ಅವರೇ? ಊರಿನಲ್ಲಿ ಕೆಲವು ಜನರು ಈ ವರ್ಷ ಜಾತ್ರೆ ಸ್ವಲ್ಪ ಹೊಸದಾಗಿರ್ಬೇಕಂತ ಬಯಸ್ತಿದ್ದಾರೆ, ಏನ್ರಾ ಮಾತಾಡ್ರಾ ಅಂತ ಹಿಂದೆ ನಿಂತಿದ್ದ ಹುಡುಗರ ತಂಡವನ್ನು ನೋಡಿ ಸನ್ನೆ ಮಾಡ್ತಾನೆ. ಅದನ್ನು ಗಮನಿಸಿದಂತಹ ಪೃಥ್ವಿರಾಜ್ ಪಾಂಡುವನ್ನು ಸಣ್ಣದಾಗಿ ನಗ್ತಾ ನೋಡ್ತಾ, ನಿಮ್ಗೆ ಯಾಕೆ ಅಷ್ಟೊಂದು ಆತುರ ಪಾಂಡು ಅವರೇ? ನಾನು ಹೇಳುವುದನ್ನು ನೀವು ಪೂರ್ತಿಯಾಗಿ ಕೇಳಿ. ಪೃಥ್ವಿರಾಜ್ ನಗ್ತಾ ಇರೋದನ್ನು ಕಂಡು ಮುಷ್ಟಿ ಬಿಗಿ ಹಿಡಿತಾ, ಇನ್ನೇನಿರುತ್ತೆ, ಯಾವಾಗಲೂ ಇರುವಂತೆ ಹರಿಕತೆ, ಆ ಕತೆ ಈ ಕತೆ ಇರುತ್ತಷ್ಟೇ ತಾನೇ ಅಂತಾನೆ ಪಾಂಡು. ಪೃಥ್ವಿರಾಜ್ ಎದ್ದು ಮುಂದಕ್ಕೆ ಬಂದು ಕೈಗಳನ್ನ ಹಿಂದಕ್ಕೆ ಕಟ್ಟಿಕೊಂಡು ಜನರ ಕಡೆ ನೋಡ್ತಾ, ನಂಗೊಂದು ಯೋಚನೆ ಬಂದಿದೆ. ನಮ್ಮ ಊರಿನ ಹುಡುಗರಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಅದಕ್ಕೆ ಅವರಿಗೆ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿ ಗೆದ್ದವರಿಗೆ ಬಹುಮಾನವಾಗಿ ಕಲೆಕ್ಟರ್ ಅವರ ಕೈಯಿಂದ 1,00,000 ರೂಪಾಯಿ ಬಹುಮಾನ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಅಂತ ಕೇಳ್ತಾನೆ. ಪೃಥ್ವಿರಾಜ್ ಯೋಚನೆ ಹುಡುಗರೆಲ್ಲ ಒಟ್ಟಾಗಿ ಕೂಗ್ತಾ ಸೀಟಿ ಹೊಡೆದು, ನಮಗೊಪ್ಪಿಗೆ ಪೃಥ್ವಿರಾಜನ್ನ ನಾವು ಆಡ್ತೀವಿ ಅಂತ ಉತ್ಸಾಹದಿಂದ ಮುಂದಕ್ಕೆ ಬರ್ತಾರೆ. ಹಾಗಿದ್ರೆ ಆಸಕ್ತಿ ಇರೋರು ಹೆಸರುಗಳನ್ನ ಕೊಡಿ, ನಿಮಗೆ ಸ್ಪರ್ಧೆಯಾಗಿ ಆಡೋದಕ್ಕೆ ಪಕ್ಕದ ಊರಿನವ್ರು ಕೂಡ ಬರ್ತಿದ್ದಾರೆ. ಆದ್ದರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹೊರಗೆ ತಂದು ನಮ್ಮ ಊರಿಗೆ ಪಕ್ಕದ ಊರಿನಲ್ಲೂ ಒಳ್ಳೆ ಹೆಸರು ತರಬೇಕು, ಸರಿನಾ ಅಂತ ಕೇಳ್ತಾನೆ. ಪೃಥ್ವಿರಾಜ್ ನೀಡ್ತಿರೋ ಪ್ರೋತ್ಸಾಹಕ್ಕೆ, ಖಂಡಿತ ಅಣ್ಣ, ನಮ್ಮ ಊರಿನ ಗೌರವವನ್ನು ನಾವು ಉಳಿಸ್ತೀವಿ ಅಂತ ಅಂತಿದ್ರೆ ಪೃಥ್ವಿರಾಜ್ ಪಾಂಡು ಕಡೆ ತಿರುಗಿ, ಇನ್ನು ನಿಮಗೂ ಸಮ್ಮತಿಯೇ ತಾನೇ ಪಾಂಡುರಂಗರಾವ್ ಅವರೇ ಅಂತ ಹುಬ್ಬುಗಂಟಿಕ್ಕಿ ಕೇಳ್ತಾನೆ. ಇನ್ನು ಪಾಂಡು ಮಾತ್ರ ಏನು ಹೇಳ್ತಾನೆ, ಮೇಲಕ್ಕೆದ್ದು ಪಂಚೆ ಸರಿಪಡಿಸ್ಕೊಂಡು ಹಾಂ ಅಂತ ಅಲ್ಲಿಂದ ಒಟ್ಟೇ ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.